ಮೈಸೂರಿನಲ್ಲಿ ಮಹಿಳೆ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಸಲ್ಲಿಸಿದಂತಹ ಜಾಮೀನು ಅರ್ಜಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿರುವಂತದ್ದು ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮುಂದೂಡಿಕೆ ಆಗಿದೆ. ಮಧ್ಯಂತರ ಜಾಮೀನು ಅರ್ಜಿ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಅಲ್ಲಿವರೆಗೂ ಕೂಡ ಎಚ್.ಡಿ. ರೇವಣ್ಣ ರಿಲೀಫ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ರೇವಣ್ಣನವರ ಮನೆಗೆ ತೆರಳಿ ಮಹಾಜರನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಿವರಾಜ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಶಿವರಾಜ್, ಗಮನಿಸ್ತಾ ಇದೀವಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಾನೆ ಹೇಳ್ಬಹುದು. ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣನವರ ಪ್ರಕರಣ. ಈಗಾಗಲೇ 5 ವಾಹನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಎಚ್.ಡಿ. ರೇವಣ್ಣನವರ ಮನೆಗೆ ತೆರಳಿ ಮಹಾಜರನ್ನ ನಡೆಸ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಮಹಾಜರು, ಹೇಗೆ ಅಂತ? ನೊಂದಿಗೆ ಎಸ್ಐಟಿ ತಂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸದ್ಯಕ್ಕೆ ಭವಾನಿ ರೇವಣ್ಣ ಒಬ್ಬರೇ ಇದ್ದಾರೆ. ಈಗ ಅದ್ ಬಿಟ್ರೆ ಬೇರೆ ಇನ್ಯಾರು ಇಲ್ಲ. ಇನ್ನ ಭದ್ರತಾ ಸಿಬ್ಬಂದಿ ಮತ್ತೆ ಎಸ್ಐಟಿ ತಂಡ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಮಾಜರು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಹಾಸನಕ್ಕೆ ನಂತರ ಬರ್ತಾರೆ ಅಂತ ಸುದ್ದಿ ಕೂಡ ಇದೆ. ಇಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಒಬ್ರು ದೂರು ಕೊಟ್ಟಿದ್ರಲ್ಲ, ಅವರು ಸ್ಥಳಕ್ಕೆ ಮಾಜರ್ಗೆ ಬರುವ ನಿರೀಕ್ಷೆಯಲ್ಲಿದ್ದಾರೆ ಕೂಡ. ನಾವು ಕಾಯ್ತಾ ಇದೀವಿ. ಎಸ್, ಈಗ ರೇವಣ್ಣ ಅವರು ಮನೆಯಲ್ಲೇ ಇದ್ದಾರಾ ಅಥವಾ ಹೇಗೆ ಅಂತ? ರೇವಣ್ಣ ಅವ್ರು ಇಲ್ಲ, ಮನೇಲಿ ಇಲ್ಲ. ಹೊಳೆಹಂಸಪುರದಲ್ಲಿ ಇಲ್ಲ, ಇವನ್ ಹಾಸನದಲ್ಲೂ ಕೂಡ ಇಲ್ಲ. ಅವರು ತೋಟದ ಮನೆಗೂ ಬೆಳಗ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಇಲ್ಲ. ಅಲ್ಲಿ ಬರೀ ಕಾವಲುಗಾರರು ಮಾತ್ರ ಇದ್ದಾರೆ. ಸೊ ಎಲ್ಲಿದ್ದಾರೆ ಅನ್ನೋದು ಕೂಡ ಅವರು ಕಾವಲುಗಾರರು ಕೇಳಿದ್ರೆ ನಮಗೆ ಮಾಹಿತಿ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈಗ ಶಿವರಾಜ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಎಚ್.ಡಿ. ರೇವಣ್ಣ ಪ್ರಜ್ವಲ್ ರೇವಣ್ಣನ ತರ ಏನಾದ್ರೂ ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ಬಿಟ್ರಾ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನಾದ್ರೂ ಸುಳಿವಿದ್ಯಾ, ಹೇಗೆ ಅಂತ? ಅದ್ರ ಬಗ್ಗೆ ಯಾವ್ದು ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಒಂದು ಬಲ್ಲ ಮೂಲಗಳ ಪ್ರಕಾರ ನೋಡಿದ್ರೆ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಸುದ್ದಿ ಇದೆ. ಪವಿತ್ರ, ಈಗಾಗಲೇ ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದೀವಿ, ರೇವಣ್ಣ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಇದ್ರ ಬಗ್ಗೆ ಏನಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ? ಯಾಕಂತಂದ್ರೆ ರೇವಣ್ಣ ಅವರು ಕಾಣಿಸ್ಕೊಳ್ತಾ ಇಲ್ಲ. ಇತ್ತ ನೋಡಿದ್ರೆ 2:45ಕ್ಕೆ ಅರ್ಜಿ ಮುಂದೂಡಿಕೆ ಆಗಿದೆ. ಹಾಗಾಗಿ ಇಲ್ಲ, ಅವರ ವಕೀಲರನ್ನೇ ಕೂಡ ಅವರು ಭಾಗವಹಿಸ್ತಾರೆ. ಅವರ ಏನು ಇದಕ್ಕಿದೆ ಕೋರ್ಟಿಗೆ ಕಲಾಪಕ್ಕೆಲ್ಲ ಅವರು ವಕೀಲರೇ ಭಾಗವಹಿಸ್ತಾರೆ ಅನ್ನೋ ಒಂದು ಬಲವಾದ ಇದಿದೆ, ನಿರೀಕ್ಷೆ ಇದೆ. ಥ್ಯಾಂಕ್ ಯು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಮೈಸೂರಿನಲ್ಲಿ ಮಹಿಳೆ ಕಿಡ್ನಾಪ್ ಕೇಸ್ ಈಗಾಗಲೇ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ರೇವಣ್ಣನವರು ಸಲ್ಲಿಸಿದಂತಹ ಜಾಮೀನು ಅರ್ಜಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮುಂದೂಡಿಕೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ರೇವಣ್ಣನವರ ಮನೆಯಲ್ಲಿ ಮಹಜರು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮನೆಯಲ್ಲೇ ಇದ್ದ ಭವಾನಿ ರೇವಣ್ಣನವರು ಇದ್ದಾರೆ. ಸಂತ್ರಸ್ತೆಯ ದೂರಿನ ಅನ್ವಯ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮನೆಗೆ ತೆರಳಿ ಒಂದು ರೀತಿಯಾದಂತಹ ಮಹಾಜರನ್ನ ನಡೆಸ್ತಾ ಇದ್ದಾರೆ. ಸ್ಥಳ ಮಹಾಜರನ್ನ ಇತ್ತ ಸಂತ್ರಸ್ತೆಯರ ಎದುರುಗಡೆನೆ ನಡೆಸ್ತಾ ಇರೋದು ಮತ್ತೊಂದು ಕುತೂಹಲ ಅಂತಾನೆ ಹೇಳ್ಬೋದು. ನೋಡ್ಬೇಕಾಗತ್ತೆ ಏನೇನೆಲ್ಲ ದಾಖಲೆಗಳನ್ನ ಪಡೆದುಕೊಳ್ತಾರೆ ಸಂತ್ರಸ್ತೆಯರು, ಏನೇನೆಲ್ಲ ವಿಷಯಗಳನ್ನ ಇನ್ನೂ ಹೊರಬಿಡ್ತಾರೆ, ಇನ್ನು ಹೆಚ್ಚೆಚ್ಚು ಮಹಿಳೆಯರು ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬರೋಬ್ಬರಿ 11 ಸಂತ್ರಸ್ತ ಮಹಿಳೆಯರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಬಟ್ ಇಬ್ಬರ ಮೇಲೆ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದ್ರಿಂದ ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಈಗ ಎದುರಾಗ್ತಾ ಇರುವಂತದ್ದು. ಸೊ 5 ವಾಹನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮನೆಗೆ ತೆರಳಿದ್ದಾರೆ. ಮಹಜರು ವಿಡಿಯೋಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಏನು ಸ್ಥಳೀಯ ಪೊಲೀಸರು ಸಾಥನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ